ಈಗ ಧರ್ಮಸ್ಥಳದ ಬಗ್ಗೆ SIT ಆಯಿತು, ಅದು ಯಾರೋ ಮುಸುಕುದಾರಿ ಬುರುಡೆ, ಅದೊಂದು ದೊಡ್ಡ ರಾಮಾಯಣ. ಅದು ಅವ್ರನ್ನೇನೋ ಅರೆಸ್ಟ್ ಮಾಡಿದ್ರು, ಅವ್ರನ್ನ ಬಿಟ್ರು, ಗಡಿಪಾರು ಮಾಡಿದ್ರು, ಬಿಟ್ರು, ಅದೇನೋ ನಡೀತಾ ಇದೆ. ಅವೆಲ್ಲ ಪೇಪರ್ ಓದ್ತಾ ಇದೀವಿ. ಆದ್ರೆ ಸರ್ಕಾರ ರಚಿಸಿದ SIT ರಿಪೋರ್ಟ್ ಏನು, ಯಾಕೆ ಇನ್ನೂ ಕೂಡ ಬಂದಿಲ್ಲ? ಯಾಕಂದ್ರೆ ಇಡೀ ಜನ ಸಮುದಾಯದಲ್ಲೇ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಶಂಕೆ ಬರಂಗೆ, ಅಪನಂಬಿಕೆ ಬರಂಗೆ ನಾನು ನೋಡಿದ್ದೀನಿ. ಅದು ಒಂದು ಹೇಳ್ಕೊಂಡ್ರು, ಧರ್ಮಸ್ಥಳಕ್ಕೆ ಹೋಗೋ ಜನ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಸರ್ ನಾವು ಒಂದು ಹೇಳ್ತೀವಿ ಸರ್, ಯಾರೂ ಇಲ್ಲದೆ ಇರೋರಿಗೆ ಧರ್ಮಸ್ಥಳ ಅನ್ನೋದು ಒಂದು ಭರವಸೆ ಕೇಂದ್ರ, ನಂಬಿಕೆ ಕೇಂದ್ರ. ಇದಾನಪ್ಪ ನಮ್ಮ ಮಂಜಣ್ಣ ಅಂತ, ಮಂಜಪ್ಪ ಇದ್ದಾರೆ ಅಂತ. ಆ ನಂಬಿಕೆನೇ ಛಿದ್ರ ಮಾಡಕ್ ಹೊರಟ್ರಲ್ಲ ಇವರು. ಅದ್ರ ಬಗ್ಗೆ SIT ಮಾಡಿದ್ರಲ್ಲ, ವೇರ್ ಇಸ್ ದ ರಿಪೋರ್ಟ್? ವಾಟ್ ಹ್ಯಾಸ್ ಹ್ಯಾಪನ್? ಇನ್ನೂ ಕೂಡ ಧರ್ಮಸ್ಥಳ ಕಳಂಕ ಎತ್ಕೊಂಡೆ ಓಡಾಡ್ಬೇಕಾ? ಗಡಿಪಾರು ಆದ ಆ ವ್ಯಕ್ತಿ ಅದೇ ಬೆಳ್ತಂಗಡಿ ಪೊಲೀಸರಿಗೆ ಇವತ್ತು ಕೂಡ ಚಲನೆಯನ್ನೇ ತೀರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹೋಗಿತ್ತಿದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ ಹೇಳಿದ್ರು, ಇದು PIL ಅಲ್ಲ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪೈಸಾ ವಸೂಲ್ ಲಿಟಿಗೇಷನ್ ಅಂತ. ನಾನು ಹೇಳ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋದು ಪೈಸಾ ವಸೂಲ್ ಲಿಟಿಗೇಷನ್ ಅಂತ. ಅದನ್ನ ಮಾಡುವಾಗ ಕನಿಷ್ಠ ವಿವೇಚನೆ ನೋಡಿಕೊಂಡು, ರಾಜ್ಯದ ಭಾವನೆ ನೋಡಿಕೊಂಡು ಸರ್ಕಾರ ಮುಂದೆ ಹೆಜ್ಜೆ ಇಡಬೇಕಾಗಿತ್ತು. ಅವ್ರು ಮಾಡಲಿಲ್ಲ. ಈಗ ನಿಮ್ಮ ಸಲಹೆ ಏನು? ಅದೇ ಹೇಳ್ತೀನಿ, ರಿಪೋರ್ಟ್ ಹಿಡಿ ಅಂತ. ನೀವು ಸರ್ ನಿಮ್ದು ಸ್ಕೂಟರ್ ಯಾವುದು ಮುಂಚೆ ಓಡಿಸ್ತಾ ಇದ್ದೀವಿ? ಅಲ್ಲ ಯಾವುದು ಗೇರ್ಲೆಸ್? ಅಲ್ಲ ನಾವೆಲ್ಲ ಗೇರ್ ಇರೋದು ಸ್ಕೂಟರ್, ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರ್, ಫೋರ್ತ್ ಗೇರ್ ಆಗ್ತಾ ಇದ್ವು. ನೀವು ಗೇರ್ಲೆಸ್ ಅಂತ ಕಾಡ್ತೀವಿ. ಇಲ್ಲ, ಆಗ ನಾವು ಗೇರ್ ಇದ್ದದ್ದೇ, ಮತ್ತೆ ಗೇರ್ಲೆಸ್ ಬಂದದ್ದು. ಓಕೆ, ಸೊ ಈಗ ನಾನು ಹೇಳೋದು, though the High Court has told to continue the investigation, no accused is interrogated or taken into custody till today. All are roaming freely, filing PLs and talking to the social media.